ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವ್ಲಾಗು ನಿಮಗೆಲ್ಲರಿಗೂ ಒಂಥರ ಮೋಟಿವೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ನಾಳೆ ನನ್ನಮ್ಮ ಕೂಡ ಬರ್ತಾ ಇದ್ದಾರೆ. ಸೊ ನನಗೆ ಎಕ್ಸಾಮ್ ಇರೋದ್ರಿಂದ ಹಿಂದಿನ ದಿನದ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಇದು ಸ್ವಲ್ಪ ಬ್ಯುಸಿಯಾಗಿ ಇರ್ತೀನಿ ನಾನು. ಜೊತೆಗೆ ಬೆಳಿಗ್ಗೆ ಎದ್ದ ತಕ್ಷಣವೇ ಒಂದ್ಸಲ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು 5:30ಗೆ ಎದ್ದಿದ್ದೀನಿ. 5:30ಇಂದ ನಾನು ಟಿಲ್ 7 o'clockವರೆಗೂ ಓದ್ಕೊಂಡು ಆ ನಂತರ ನಾನು ನೆಕ್ಸ್ಟು ಏನು ಡೈಲಿ ಏನು ಕೆಲಸ ಮಾಡ್ತಿದ್ದೆ ಅದನ್ನೇ ಮಾಡ್ತಾಯಿದ್ದೀನಿ. ಯಾಕಂದರೆ ನನ್ನ ಓದಿಗೋಸ್ಕರ ಮಕ್ಕಳು ಡೈಲಿ ಲೈಫು ಕೂಡ ಸ್ಕಿಪ್ ಆಗಬಾರ್ದು ಅನ್ನೋ ಒಂದು ರೀಸನ್ಗೋಸ್ಕರ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಬೇಗ ಎದ್ದಿದ್ದೀನಿ. 5:30ಗೆ ಬೇಗ ಎದ್ದರೆ ಕೂಡ ನನಗೆ ಆಗಲ್ಲ. ಆದ್ರೂ ಅವನಿಗೂ ಸ್ಕೂಲ್ ಇತ್ತು ಇವತ್ತು. ಅದಕ್ಕೋಸ್ಕರ ಬೇಗ ಎದ್ದು ಓದ್ಕೊಂಡು ಆ ನಂತರ ನಾನು ತಿಂಡಿ ಮಾಡೋಕ್ಕೆ ಅಂತ ಬಂದೆ. ಅದಕ್ಕಿಂತ ಫಸ್ಟು ಬೆಳಗ್ಗಿನ ವಾತಾವರಣ ತುಂಬ ಚೆನ್ನಾಗಿ ಇತ್ತು. ಇವತ್ತು ತುಂಬ ಹಿಮ ಎಲ್ಲ ಜಾಸ್ತಿ ಇತ್ತು. ನೋಡಿ ನೀವು ಕಾಣ್ತಾ ಇರ್ಬೋದು. ಬಟ್ ನಮ್ಮ ಮನೆಯಿಂದ ಜಿಂದಾಲ್ ಸಿಟಿ, ಪ್ರೆಸ್ಟೀಜ್ ಜಿಂದಾಲ್ ಸಿಟಿ ಕಾಣುತ್ತೆ. ಸೊ ಎಲ್ಲ ಇಬ್ಬನಿ ಎಲ್ಲದರಿಂದನೂ ಮುಚ್ಕೊಬಿಟ್ಟಿದೆ ನೋಡಿ ಫುಲ್ಲು. ಸೊ ತುಂಬ ಚೆನ್ನಾಗಿರುತ್ತೆ ನಮ್ಮನೆ ವೆದರ್. ಮಾರ್ನಿಂಗ್ ಟೈಮು ತುಂಬ ಇಷ್ಟ ಆಗುತ್ತೆ ನನಗೆ. ಹಾಗೆ ನನ್ನ ಹಿಂದಿನ ದಿನದ ಪ್ರಿಪ್ರೇಷನ್, ಎಕ್ಸಾಮ್ ನಾಳೆ ಮಂಗಳವಾರ, ಇವತ್ತು ಸೋಮವಾರ. ಹೇಗಿರುತ್ತೆ ಅನ್ನೋದು ಈ ವ್ಲಾಗಲ್ಲಿ ನೀವು ನೋಡ್ತೀರಾ. ಹಾಗೆ ನನ್ನಮ್ಮ ಬರ್ತಿರೋದ್ರಿಂದ ಸ್ವಲ್ಪ ಚಿಕ್ಕ ಪುಟ್ಟ ಕ್ಲೀನಿಂಗ್ ಕೂಡ ಮಾಡ್ಬೋದು ನಾನು ಇವತ್ತು. ಯಾಕೆ ಅಂದರೆ ನನ್ನಮ್ಮ ಬೈತಾರೆ, ಹಿಂಗಿಟ್ಕೊಂಡಿದ್ಯಾ ಹಂಗಿಟ್ಕೊಂಡಿದ್ಯಾ ಅಂತ. ಸ್ವಲ್ಪ ಬೈಗುಳ ಅನ್ನೋಕ್ಕಿಂತ ಹೇಳ್ತಾರೆ ಅಷ್ಟೇ, ಬೈಯಲ್ಲ, ಹೇಳ್ತಾರೆ. ಸೊ ಯಾರನ್ನಾರು ಮೇಡ್ ಇಟ್ಕೋಬೇಕಲ್ವ ನೀನು ಅಂತ ಎಲ್ಲ ಅಂತಾರೆ. ಸೊ ನೋಡೋಣ ಬನ್ನಿ. ಇವತ್ತಿನ ತಿಂಡಿ ನಾನು ಬಿಸಿಬೇಳೆಭಾತ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಬಿಸಿಬೇಳೆಭಾತು ಇಲ್ಲ ಪಲಾವು, ತರಕಾರಿ ಹೆಚ್ಚೋ ಅಷ್ಟರಲ್ಲಿ ಏನು ನನ್ನ ಮೈಂಡ್ಗೆ ಬರುತ್ತೆ ಅನ್ನೋದು ನೋಡೋಣ. ಆಮೇಲೆ ಓಕೆ ಬಿಸಿಬೇಳೆಭಾತೇ ಮಾಡೋಣ ಅಂದ್ಕೊಂಡು ಫೈನಲಿ ನಾನು ಬಿಸಿಬೇಳೆಭಾತನ್ನೇ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ಹೆಚ್ಕೊಂಡು ಇಟ್ಕೋತಾ ಇದ್ದೀನಿ. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ, ಒಂದು ಬಾಕ್ಸು ಅಥವಾ ಒಂದು ಪ್ಲೇಟ್ನ ಇಟ್ಬಿಟ್ರೆ ಮಾರ್ನಿಂಗ್ ಎದ್ದ ತಕ್ಷಣ ತಿಂಡಿಗೆ ಬರ್ತಿದ್ದಂಗೆ ಸೊ ದಟ್ ಅದಕ್ಕೆ ಕಸನೆಲ್ಲ ನಾವು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದು ಹಾಕೋದ್ರಿಂದ ನಮ್ಮ ಅಡುಗೆ ಮನೆಯೂ ಕೂಡ ಸ್ವಚ್ಛವಾಗಿರುತ್ತೆ, ನಮ್ಮ ಮೈಂಡು ಕೂಡ ಫ್ರೀ ಅನಿಸುತ್ತೆ. ತಿಂಡಿ ಮಾಡಿದ ತಕ್ಷಣ ಆರಾಮ್ಸೆ ಅದೊಂದು ತಟ್ಟೆಲಿರೋ ಕಸ ಎಲ್ಲ ತೆಗೆದು ಎಸ್ಬಿಟ್ಟು ಹೋಗಿಬಿಡ್ಬೋದು. ಸೊ ಅದನ್ನು ನಾನು ಇತ್ತೀಚಿನ ದಿನಗಳಲ್ಲಿ ರೂಢಿ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ರೂಢಿ ಮಾಡ್ಕೊಳ್ಳಿ ಅನ್ನೋದು ನನ್ನ ಭಾವನೆ. ಹಾಗೆ ವೆಜಿಟೇಬಲ್ಸ್ ಎಲ್ಲ ಒಂದು ರೌಂಡ್ ನಾನು ತೊಳೆದೇ ಇಟ್ಟಿರ್ತೀನಿ. ಸೊ ಹಾಗಾಗಿ ತೆಗೆದು ತೊಳೆಯೋ ಗೋಜಿರಲ್ಲ. ಆದರೂ ಬೆಳಿಗ್ಗೆ ಎದ್ದ ತಕ್ಷಣ ನೈಟ್ ತುಂಬ ಸುಸ್ತಾಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಜಸ್ಟ್ ಒಂದು ಪಾತ್ರೆ ತೊಳೆದು ಮೇಲೆ ಹಂಗೆ ಒರೆಸ್ಬಿಟ್ಟು ಮಲ್ಕೊಂಡಿದ್ದೆ. ಸೊ ಎದ್ದು ಅದನ್ನೆಲ್ಲ ಒರೆಸ್ಕೊಂಡು ಆಮೇಲೆ ನಾನು ತರಕಾರಿ ಹೆಚ್ಚ್ತಾ ಇರೋದು. ಸೊ ತರಕಾರಿ ಹೆಚ್ಚಿ ಆಮೇಲೆ ಅವರೆಕಾಯಿ ಕೂಡ ನಮ್ಮನೆ ಪಕ್ಕದಲ್ಲೇ ಬಿಟ್ಟಿತ್ತು, ನಾವು ಮಾಡಿರೋ ಗಾರ್ಡನ್ನಲ್ಲೇ. ಸೊ ಅಲ್ಲಿನೂ ಕೂಡ ತರಕಾರಿ ತಂದಿದ್ದು ಹಾಗೇ ಇತ್ತು ನಿನ್ನೆ ಸಂಜೆ. ಸೊ ಅವರೆಕಾಳನ್ನ ಬೇಗ ಸುಲಿದ್ಬಿಟ್ಟು ಚೆನ್ನಾಗಿರುತ್ತೆ ಬಿಸಿಬೇಳೆಭಾತ್ಗೆ. ಒಂದು ಸ್ವಲ್ಪ ಹಾಕೋಣ ಅಂತ ಅಂದ್ಬಿಟ್ಟು ಟೈಮ್ ಇದ್ದಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ತಿದ್ದೆ, ಬಟ್ ಟೈಮ್ ಇರಲಿಲ್ಲ. ಅವನು ಕೂಡ ಎದ್ದೇಳಿಸಿ ರೆಡಿ ಮಾಡಿಸೋದ್ರಿಂದ ತಲೆ ಸ್ನಾನ ಬೇರೆ ಮಾಡಿಸೋದಿತ್ತು ಅವನಿಗೆ. ತಲೆ ಸ್ನಾನ ಮಾಡಿಸಿ ಡ್ರೈ ಮಾಡಿ ಕಳಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಮಾಡ್ಕೋಬೇಕಾಗಿತ್ತು. ಸೊ ಎಷ್ಟಾಗುತ್ತೆ ಅಷ್ಟು ಅವರೆಕಾಯಿ ಸುಲಿದ್ಬಿಟ್ಟು ಆ ನಂತರ ನಾನು ಮಾಡೋಣ, ಎಷ್ಟಾಗುತ್ತೆ ಅಷ್ಟು ನೋಡಿಬಿಟ್ಟು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಅಂಗಡೀಲಿ ಸಿಗುವಂತಹ MTR ಬಿಸಿಬೇಳೆಭಾತ್ ಪೌಡರ್ನೇ ಇಲ್ಲಿ ನಾನು ಯೂಸ್ ಮಾಡೋದು. ಯಾವುದೇ ರೀತಿ ಹೋಮ್ ಮೇಡ್ ನಾನು ಯೂಸ್ ಮಾಡ್ತಿಲ್ಲ. ಸೊ ಇಲ್ಲಿ ಅವರೆಕಾಯಿ ಎಲ್ಲ ಸುಲಿದಾದ್ಮೇಲೆ ನಾರ್ಮಲಿ ಎಲ್ಲ ಹೇಗೆ ಮಾಡ್ತಾರೆ ಅದೇ ಥರ ನಾನು ಬಿಸಿಬೇಳೆಭಾತ್ ಮಾಡೋದು. ಇನ್ ಕೇಸ್ ಏನಾದ್ರು ರೆಸಿಪಿ ಬೇಕಿದ್ದರೆ ರೆಸಿಪಿನ ಕೇಳ್ಬೋದು ನೀವು, ನಾನು ಮಾಡಿ ತೋರಿಸ್ತೀನಿ. ನಾನು ರೆಸಿಪಿ ವೀಡಿಯೋಸ್ ಎಲ್ಲ ಹಾಕಿದ್ರೆ ಯಾರೂ ನೋಡಲ್ಲ, ಅದೇ ರೀಸನ್ಗೋಸ್ಕರ ನಾನು ರೆಸಿಪಿ ವೀಡಿಯೋನ ಹಾಕಲ್ಲ. ನಾರ್ಮಲಿ ಡೈಲಿ ವ್ಲಾಗ್ನೇ ಹಾಕ್ತೀನಿ. ತುಂಬ ಆಗಲ್ಲ ಅನ್ನೋವಾಗ ಮಾತ್ರ ನಾನು ರೆಸಿಪಿನ ಶೂಟ್ ಮಾಡಿ ಹಾಕ್ತೀನಿ ಅಷ್ಟೇ. ಸೊ ಇದಾದ ನಂತರ ಇಲ್ಲಿ ತಿಂಡಿಗೆಲ್ಲ ರೆಡಿ ಮಾಡ್ಕೊಂಡಾಯಿತು. ರೆಡಿ ಮಾಡ್ಕೊಂಡಾದ್ಮೇಲೆ ನಾನು ನೆಕ್ಸ್ಟ್ ತಿಂಡಿದೆಲ್ಲ ವ್ಲಾಗ್ ಏನು ಮಾಡೋಕ್ಕಾಗಲಿಲ್ಲ. ಆನಂತರ ಅವನಿಗೆ ಸ್ನಾನ ಮಾಡಿಸಿ ಕರ್ಕೊಬಂದು ರೆಡಿ ಮಾಡಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಅದನ್ನು ವಿಷಲ್ ಹಾಕಿ ಎತ್ತಿಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹಾಲು ಕಾದಿತ್ತು, ಕುಕ್ಕರ್ಗೆ ಹಾಕ್ಬಿಟ್ಟು ಹೋದೆ ನಾನು ಅವನಿಗೆ ಸ್ನಾನ ಮಾಡ್ಸೋಕ್ಕೆ ಅಂದ್ಬಿಟ್ಟು. ಬಾಕ್ಸ್ ಕೂಡ ರೆಡಿ ಮಾಡಿ ಅವನು ಪಾಪ ಎದ್ದ ತಕ್ಷಣವೇ ಸ್ವಲ್ಪ ಬೇಜಾರಾಗಿದ್ದ. ಇಲ್ಲ ನೆಕ್ಸ್ಟ್ ವೀಕಿಂದ ನಿನಗೆ ಕ್ರಿಸ್ಮಸ್ ರಜೆ ಕೂಡ ಇರುತ್ತೆ, ಸೊ ಏನು 2-3 ದಿನ ಹೋಗ್ಬಿಡಪ್ಪ, ಆಮೇಲೆ ರಜಾ ಬರುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ನೈಸ್ ಮಾಡಿದ್ದೆ. ಸೊ ಅವನು ಎದ್ಬಿಟ್ಟು ಓಕೆ ಅಮ್ಮ ಹಂಗಾರೆ ನಂಗೆ ರಜಾ ಬರುತ್ತಲ್ಲ, ನಾನು ನೀನು ಹೋಗೋಣ, ಹಾಸನ ಹೋಗೋಣ ಅಂತ ಎಲ್ಲ ಹೇಳ್ತಾ ಇದ್ದ. ಸೊ ನೋಡೋಣ
ಹೇಗಿರುತ್ತೆ ಈ ಸಲ ಕ್ರಿಸ್ಮಸ್ ಪ್ಲ್ಯಾನಿಂಗ್ ಏನು ಅಷ್ಟಿರಲ್ಲ, ಎಕ್ಸಾಮ್ ಇರೋದ್ರಿಂದ ಇಲ್ಲೇ ಎಲ್ಲಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆಯಿತು, ರೆಡಿ ಎಲ್ಲ ಆಗಿ ತಿಂಡಿ ಎಲ್ಲ ತಿಂದು ಅವನು ವ್ಯಾನ್ಗೆ ವೆಯ್ಟ್ ಮಾಡ್ತಾ ಇದ್ದಾನೆ. ನಾನು ವ್ಯಾನ್ಗೆ ಹತ್ಸಿ ಬಂದು ಆ ನಂತರ ಇಲ್ಲಿ ಇರುವಂತಹ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಸ್ವಲ್ಪ ಅವನೇ ಎಲ್ಲ ಆಟ ಸಾಮಾನೆಲ್ಲ ಎತ್ತಿಡ್ತಾನೆ. ಇವಾಗ ನೋಡ್ಕೊಬಂದು ಇನ್ನೂ ನನಗೆ 1 ಮುಕ್ಕಾಲು ಗಂಟೆ ಟೈಮ್ ಇರುತ್ತೆ. 9 ಗಂಟೆಯಿಂದ 9:45 10 ಗಂಟೆವರೆಗೂ ಟೈಮ್ ಇರುತ್ತೆ, ಇವಳು ಹೇಳೋವರೆಗೂ. ಎದ್ದಾದಮೇಲೆ ನಾನು ಏನಿದ್ರು ತಿಂಡಿ, ಕಾಫಿ ಒಂದು ಕೊಟ್ಟಿರ್ತೀನಿ ನನ್ನ ಹಸ್ಬೆಂಡ್ಗೂ ಕೂಡ. ನಾನು ಕೂಡ ಕಾಫಿ ಕುಡ್ದಿರ್ತೀನಿ. ಅವರು ಸ್ವಲ್ಪ ಅದು ಇದು ಕೆಲಸ ಮಾಡಿಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ತಾ ಇರ್ತಾರೆ. ಸೊ ಆ 1 ಅವರಲ್ಲಿ ನಾನು ಓದ್ಕೊತೀನಿ. ಓದ್ಕೊಂಡಾದಮೇಲೆ 1 ಅವರ್ ಸಿಗುತ್ತೆ, ಅದನ್ನ ಒಂಚೂರು ವೇಸ್ಟ್ ಮಾಡಲ್ಲ ನಾನು. ವೇಸ್ಟ್ ಮಾಡಿ ಇಮಿಡಿಯೇಟ್ ವೇಸ್ಟ್ ಮಾಡಿದೆ ಓದ್ಕೊಳ್ಳೋಕ್ಕೆ ಕೂತ್ಕೊಂಡ್ಬಿಟ್ಟೆ ನಾನು. ಎಲ್ಲಿಗೆ ನಿಲ್ಲಿಸಿದ್ದೆ ಅಲ್ಲಿಗೆ. ಸೊ ಆ 1 ಅವರ್ ಯಾಕೆ ವೇಸ್ಟ್ ಮಾಡೋದು, ಮಲಗಿದಾಳಲ್ಲ ಅನ್ನೋ ಒಂದು ರೀಸನ್ಗೋಸ್ಕರ. ಮತ್ತು ಆ ನಂತರ ಅವರು ಬಂದು ತಿಂಡಿ ಹಾಕ್ಕೊಡು ಅಂತ ಅಂದರು. ಸೊ ಓಕೆ ಅಂತ ಅಂದ್ಬಿಟ್ಟು ತಿಂಡಿ ಹಾಕ್ಕೊಟ್ಬಿಟ್ಟು ಬಂದು ನಾನು ಇಲ್ಲಿ ನಾವೆಲ್ಲಿ ಮಲಗಿದ್ವಿ ಅದೆಲ್ಲ ಬೆಡ್ಶೀಟೆಲ್ಲ ಮಡಚಬೇಕು. ಫಸ್ಟೇ ಇದು ಮಡಚಬೇಕಾಗಿತ್ತು, ಬಟ್ ಎಲ್ಲ ಮಲಗಿರ್ತಾರಲ್ಲ, ಸೊ ಬಂದು ಮಡಚಿ ಹೋಗೋಕ್ಕಾಗಲ್ಲ ಅನ್ನೋ ಒಂದು ರೀಸನ್ಗೋಸ್ಕರ ಆಮೇಲೆ ಮಡಚಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಹೋಗಿರ್ತೀನಿ. ಸೊ ಇದಾಗಿತ್ತು. ಯಾರಿಗೆ ಆದರೂ ಅಷ್ಟೇ ಅಲ್ವಾ, ತಾಯಿ ಬರ್ತಾರೆ ಅಂದರೆ ಏನೋ ಒಂಥರ ಖುಷಿ. ನನಗಂತೂ ತುಂಬ ಖುಷಿ. ಅವ್ರು ಮಾಡಲಿ ಬಿಡಲಿ, ನಾವೇ ಮಾಡಿಕೊಡ್ಲಿ ಅವರೇ ಮಾಡಿಕೊಡ್ಲಿ ಅದು ಸೆಕೆಂಡರಿ. ಬಟ್ ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಜನ್ಮ ಕೊಟ್ಟಿರೋದೇ ಹೆಚ್ಚು. ಬಟ್ ಅದರಲ್ಲೂ ಅವರು ಕೆಲ್ಸಕ್ಕೆ ಹೋಗ್ಕೊಂಡು, ಅವರು ಕೂಡ ಗೌರ್ಮೆಂಟ್ ಅಫಿಷಿಯಲ್ ಆಗಿರೋದ್ರಿಂದ ಸೊ ಅವ್ರು ನನಗೋಸ್ಕರ ಇಷ್ಟು ಬರ್ತಾ ಇರೋದೇ ಹೆಚ್ಚು. ಯಾಕಂದರೆ 1 ವೀಕ್ ರಜೆ ಹಾಕಿ ಬರ್ತಾ ಇದ್ದಾರೆ. ನಾನು ಈ ಟೈಮಲ್ಲೇ ಪಾಪುಗೂ ಕೂಡ ಹಾಲು ಬಿಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಎಕ್ಸಾಮ್ ಎಲ್ಲ ಆದಮೇಲೆ ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇದಾದಮೇಲೆ ಈ ಬೆಡ್ಡೆಲ್ಲ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿ, ಪಾಪು ಎದ್ದು ಆಟ ಆಡ್ತಿರ್ತಾನೆ. ಸೊ ಹಾಗಾಗಿ ಬೆಳಿಗ್ಗೆ ಎದ್ದಲ್ಲ, ನೈಟ್ ಆಟ ಆಡ್ತಿರ್ತಾನೆ. ಹಾಗಾಗಿ ಇದು ಈ ಥರ ಆಗೇ ಆಗುತ್ತೆ. ಬೆಡ್ಡು ಏನೂ ಮಾಡೋಕ್ಕಾಗಲ್ಲ. ಮಗಳನ್ನ ಆ ಕಡೆ ಲಾಸ್ಟಲ್ಲಿ ಮಲಗಿಸಿದ್ರಿಂದ ಆ ಕಡೆ ಗೋಡೆ ತಣ್ಣಗಾಗುತ್ತೆ ಅಂದ್ಬಿಟ್ಟು ರಗ್ ಹಾಕಿರ್ತೀನಿ ಅಲ್ಲಿ ಒಂದು ಕೂಡ. ಸೊ ಇಷ್ಟಾಗಿತ್ತು. ಬೆಡ್ರೂಮು ಕ್ಲೀನಿಂಗ್ ಎಲ್ಲ ಮಾಡಿ ಆ ನಂತರ ನಾನು ನೆಕ್ಸ್ಟ್ ಹಾಲಿಗೆಲ್ಲ ಕ್ಲೀನಿಂಗ್ ಮಾಡೋಕ್ಕೆಲ್ಲ ಹೋಗಬೇಕು. ಸೊ ನೋಡ್ಕೊಬನ್ನಿ, ವ್ಲಾಗ್ನ ಎಂಡಲ್ಲಿ ನಾನು ಸಿಗ್ತೀನಿ ಮತ್ತೆ.
ಫೈನಲಿ ಎಲ್ಲ ಸ್ವಲ್ಪ ಕ್ಲೀನಿಂಗು ಕೂಡ ಮಾಡಬೇಕಾಗಿತ್ತು. ಸಂಡೇ ಆಗಿದ್ದರಿಂದ ಎಲ್ಲ ಮನೆಯಲ್ಲೇ ಇದ್ದರು ಹಿಂದಿನ ದಿನ. ಸೊ ಎಲ್ಲ ಕ್ಲೀನಿಂಗ್ ಮಾಡಿ ಆ ನಂತರ ನಾನು ಅಡುಗೆ ಮನೆಯಲ್ಲೆಲ್ಲ ಕಸ ಎಲ್ಲ ಎತ್ತಾಕಿ ಮತ್ತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಆ ನಂತರ ನಾನು ನೆಕ್ಸ್ಟ್ ತಿಂಡಿ ಎಲ್ಲ ತಿಂದು ಪಾಪು ಮಲಗಿದ್ಲು. ಪಾಪುನ ಮಲಗಿಸ್ಬಿಟ್ಟು ನಾನು ಓದೋಕ್ಕೆ ಕೂತ್ಕೋಬೇಕಾಗಿತ್ತು. ಪಾಪುಗೂ ಕೂಡ ತಿನ್ನಿಸಿ ಓದೋಕ್ಕೆ ಕೂತ್ಕೊಬೇಕು. ಸೊ ಅಡುಗೆ ಮನೆ ಸ್ವಲ್ಪ ಮೇಲೆ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅಡುಗೆ ಎಲ್ಲ ಅಲ್ಲಲ್ಲೇ ತಿಂಡಿ ಗಿಂಡಿ ಎಲ್ಲ ಮಾಡಿರೋದೆಲ್ಲ ಅಲ್ಲಲ್ಲೇ ಇತ್ತು ಪಾತ್ರೆಗಳು. ಸೊ ಹಾಗಾಗಿ ಅದನ್ನು ಕ್ಲೀನ್ ಮಾಡಿ ಆ ನಂತರ ನಾನು ಏನು ಓದೋದಿದೆ ಬರೆಯೋದಿದೆ ಅದೆಲ್ಲ ಈ ಟೈಮಲ್ಲಿ ಮಾಡ್ಕೊಬಿಡ್ತೀನಿ. ಯಾಕಂದರೆ 2 ಗಂಟೆವರೆಗೂ ಟೈಮ್ ಸಿಗುತ್ತೆ. ಅವನು ಕೂಡ ಬರೋದು 2 ಗಂಟೆ. ಅವಳಿಗೆ 11 ಗಂಟೆಗೆ ಮಲಗಿಸಿದ್ರೆ ಇವಳು ಕೂಡ ಎದ್ದೇಳೋದು 1:30 ಆಗುತ್ತೆ. ಅಲ್ಲಿವರೆಗೂ ನಂಗೆ ಟೈಮ್ ಸಿಗುತ್ತೆ. ಇದು ನನಗೆ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ಈ ಟೈಮ್ನ ನಾನು ಯುಟಿಲೈಸ್ ಮಾಡ್ಕೋತೀನಿ. ಈ ಟೈಮ್ ಬಿಟ್ಟು ನನಗೆ ಮತ್ತೆ ಒಳ್ಳೆ ಟೈಮ್ ಸಿಗಲ್ಲ, ಜಾಸ್ತಿ ಲಾಂಗ್ ಟೈಮು. ಸೊ ಹಾಗಾಗಿ ಈ ಟೈಮ್ನ ಯುಟಿಲೈಸ್ ಮಾಡಿಕೊಂಡು ಎಡಿಟಿಂಗ್ ಟೈಮಲ್ಲಿ ಎಡಿಟಿಂಗ್ ಮಾಡ್ತೀನಿ. ಸ್ಟಡಿ ಟೈಮಲ್ಲಿ ಸ್ಟಡಿ ಟೈಮ್ ಮಾಡಿಬಿಡ್ತೀನಿ ನಾನು. ಈಗ ಎಡಿಟಿಂಗ್ ಯಾವುದು ಸದ್ಯಕ್ಕಂತೂ ಮಾಡಲ್ಲ. ಎಡಿಟ್ ಮಾಡಿರೋದೇ ಇದೆ, ಅಪ್ಲೋಡ್ಗೆ ಹಾಕ್ಬಿಟ್ಟು ನನ್ನ ಸ್ಟಡೀಸ್ ಏನಿದೆ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗೇ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ, ಎಂಡ್ವರೆಗೂ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ, ನೀವಿನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಈಗ ಎಂಡ್ ಮಾಡ್ತಾಯಿದ್ದೀನಿ. ಸೊ ತಿಂಡಿ ಬಂದು ಬಿಸಿಬೇಳೆಭಾತ್, ಅವರೆಕಾಳು ಹಾಕಿ ಮಾಡಿದ್ದು ಬಿಸಿಬೇಳೆಭಾತ್ ತುಂಬ ಚೆನ್ನಾಗಿ ಬಂದಿತ್ತು. ರೆಸಿಪಿ ಬೇಕು ಅಂದರೆ ನಾನು ಶೇರ್ ಮಾಡ್ತೀನಿ. ಸೊ ಅವಳು ಕೂಡ ಬಿಸಿಬೇಳೆಭಾತ್ ತಿಂತಾಳೆ. ಆ ನಂತರ ನಾನು ಓದೋಕ್ಕೆ ಕೂತ್ಕೋತೀನಿ. ಬಾಯ್, ಟೇಕ್ ಕೇರ್.